ಬೆಳಗಾವಿ ಅಧಿವೇಶನದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅವಧಿ ಪೂರ್ಣಗೊಳಿಸ್ತಾರೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಹೈಕಮಾಂಡೇ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಅಂದ್ರು. ಅದರ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮಾರುತೇಶ್ ಮತ್ತು ವಿದ್ಯಾ ಬೆಳಗಾವಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, DK ಶಿವಕುಮಾರ್ ಬಣದ ಸದಸ್ಯರು ಮೌನ ಅಂತ ಒಂದು ಸಲ ಅಂತೀವಿ, ಒಂದೊಂದು ಸಲ ಹೊರಗೆ ಬಂದು ಮಾತಾಡ್ತಾರೆ. ಏನು ವಾಟ್ ಎಕ್ಸಾಕ್ಟ್ಲಿ ರನ್ನಿಂಗ್ ಇಸ್ ದೇರ್ ಇನ್ ಮೈಂಡ್? 2.5 ವರ್ಷದ ನಂತರ ಅಧಿಕಾರ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅವರ ಶಾಸಕರು ಕೂಡ ಇದ್ರು. ಆದರೆ ಯಾವಾಗ 2.5 ವರ್ಷ ಆದ ನಂತರವೂ ಕೂಡ ಅಧಿಕಾರ ಸಿಗಲಿಲ್ಲ. ಆ ವೇಳೆ ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಆಗ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಯಾರು ಕೂಡ ಮಾತನಾಡಬೇಡಿ ಅಂತ ಹೇಳಿದ ನಂತರ DCM DK ಶಿವಕುಮಾರ್ ಅವರು ಕೂಡ ಅವರ ಆಪ್ತ ಶಾಸಕರಿಗೆ ನೀವು ಯಾರು ಕೂಡ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಅದಾದ ಬಳಿಕವೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳಿಗೆ DK ಶಿವಕುಮಾರ್ ಅವರ ಬಣ ಏನಿದೆ ಅದು ಸಹಜವಾಗಿ ಕೋಪಗೊಂಡು ಮಾತನಾಡೋದಕ್ಕೆ ಹೊರಡ್ತಾರೆ. ಆದ್ರೆ ಆಗಲೂ ಕೂಡ ಪದೇ ಪದೇ ಅವರು ಕೂಡ ಹೈಕಮಾಂಡ್ ತೀರ್ಮಾನ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು ಮಾಧ್ಯಮಗಳ ಮುಂದೆ ಅವರು ಅದನ್ನೇ ಸಾಧಿಸ್ತಾ ಇದ್ದಾರೆ. ಇನ್ನು ಇವತ್ತು ಇಕ್ಬಾಲ್ ಹುಸೇನ್ ಅವರು ಕೂಡ ಈ ವಿಚಾರವಾಗಿ ಕೇಳಿದಂತ ಸಂದರ್ಭದಲ್ಲಿ ಅವರು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕೊಟ್ಟಿದ್ದು ತಪ್ಪು ಅಥವಾ ಸರಿ ಅನ್ನುವಂಥದ್ದನ್ನ ಹೇಳಲಿಲ್ಲ. ನಾವು ಮಾಡಿದಾಗ ಒಂದು ರೀತಿಯಾಗಿ ಇರುತ್ತೆ, ನೋಟಿಸ್ ಅನ್ನ ಕೊಡ್ತಾರೆ. ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಹೊರಹಾಕಿದ್ರು. ಆದ್ರೆ ಇನ್ನುಳಿದ ಶಾಸಕರು ಯಾರೂ ಕೂಡ ಇದರ ಬಗ್ಗೆ ತುಟಿ ಬಿಚ್ಚೋದಿಕ್ಕೆ ರೆಡಿ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಹೈಕಮಾಂಡ್ CM ಸಿದ್ದರಾಮಯ್ಯನವರನ್ನ ಅದರ ಜೊತೆಗೆ DCM DK ಶಿವಕುಮಾರ್ ಅವರನ್ನ ಕರೆದು ಮಾತನಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮಾತನಾಡುವಂತಹ ಸಂದರ್ಭ ಕೂಡ ಈಗ ಬಂದಿದೆ. ಈ ಕಾರಣಕ್ಕಾಗಿಯೇ DCM DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ನೀವು ಯಾರೂ ಕೂಡ ಮಾತನಾಡಬೇಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಇದರ ಬೆನ್ನಲ್ಲೇ CM ಸಿದ್ದರಾಮಯ್ಯನವರು DCM DK ಏನ್ ಮಾಡ್ತಾರಂತೆ? ಮತ್ತೆ ದಿಲ್ಲಿ ಯಾತ್ರೆಗಳು ಶುರುವಾಗ್ತವ? ಖಂಡಿತವಾಗ್ಲೂ ಅಧಿವೇಶನದವರೆಗೂ ಕೂಡ ಅವರು ಕಾಯ್ತೀವಿ, ಅಧಿವೇಶನದ ನಂತರ ಕರೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವರು ಅದೇ ಮಾತನ್ನ ಹೇಳಿದಂತದ್ದು. ಹೈಕಮಾಂಡ್ ನಾಯಕರು ಫೋನ್ ಮಾಡಿ ನೀವಿಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಧಿವೇಶನವನ್ನ ಮುಗಿಸ್ಕೊಳ್ಳಿ, ಅದಾದ ಬಳಿಕ ನಾವು ನಿಮ್ಮನ್ನ ಕರೆದು ಮಾತನಾಡ್ತೀವಿ ಇದ್ರ ಬಗ್ಗೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿಯೇ DCM DK ಶಿವಕುಮಾರ್ ಅವರು ಅದರ ಜೊತೆಗೆ ಅವರ ಬಣ ಕೂಡ ಸೈಲೆಂಟ್ ಆಗಿರುವಂತದ್ದು. CM ಸಿದ್ದರಾಮಯ್ಯನವರಿಗೂ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ CM ಸಿದ್ದರಾಮಯ್ಯನವರು ಕೂಡ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗಳಿಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅವರು ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಲಿಲ್ಲ ಅಂದ್ರೂ ಕೂಡ CM ಸಿದ್ದರಾಮಯ್ಯನವರು ತಮ್ಮ ಮಗನಿಗೆ ಈ ವಿಚಾರವಾಗಿ ಹೇಳಿಕೆಗಳನ್ನ ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅವರು CM ಸಿದ್ದರಾಮಯ್ಯನವರ ಪುತ್ರರಿಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಮಾಹಿತಿ. ಇವತ್ತು 1 ಗಂಟೆಗೂ ಹೆಚ್ಚು ಕಾಲ ಮಗನ ಜೊತೆ ಅವರು ಮಾತುಕತೆಯನ್ನ ಮಾಡಿರುವಂತದ್ದು. ಮಾತುಕತೆ ಮಾಡಿದಂತ ಸಂದರ್ಭದಲ್ಲಿ ತಂದೆ ಮತ್ತು ಮಗನ ವಿಚಾರಗಳು ಸಾಕಷ್ಟು ಇರುತ್ತೆ. ಆದ್ರೆ ಇಬ್ಬರೇ ಪ್ರತ್ಯೇಕವಾಗಿ ಕೂತು ಮಾತುಕತೆ ಮಾಡಿರುವಂತದ್ದು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. CM ಸಿದ್ದರಾಮಯ್ಯನವರು ನಾರ್ಮಲ್ ಆಗಿ ಎಲ್ಲರ ಮುಂದೆ ಮಾತನಾಡ್ತಾರೆ. ಆದ್ರೆ ಇವತ್ತು ವಿಶೇಷವಾಗಿ ಹೇಳಿಕೆಗಳನ್ನ ಕೊಟ್ಟ ನಂತರ ಮಗನ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಮಗನಿಗೂ ಕೂಡ ನೀನು ಕೂಡ ಹೇಳಿಕೆಗಳನ್ನ ಕೊಡಬೇಡ ಅನ್ನುವಂತ ನಿಟ್ಟಿನಲ್ಲಿ ಹೇಳಿರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಆದ್ರೆ ಅಧಿವೇಶನ ಮುಗಿದ ನಂತರ ಇದೆಲ್ಲದಕ್ಕೂ ಕೂಡ ವಿರಾಮ ಇರುತ್ತಾ ಅಥವಾ ವಿರಾಮ ಕೊಟ್ಟು ಮತ್ತೆ ಅದನ್ನ ಮುಂದಕ್ಕೆ ಹಾಕುವಂತಹ ಸಾಧ್ಯತೆ ಇದೆಯಾ ಅಥವಾ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಇದಕ್ಕೆ ಫುಲ್ ಸ್ಟಾಪ್ ಇಡುತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಮಾರುತೇಶ್ ಇದ್ದಾರೆ ನಮ್ಮ ಜೊತೆಗೆ. ಮಾರುತೇಶ್, ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರುಗಳಿಗೆ ಯತೀಂದ್ರ ಅವರ ಈ ಹೇಳಿಕೆ ಇಷ್ಟ ಆಗಲಿಲ್ಲ, ಅದನ್ನು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ ಅಂತ ಒಂದು ಸುದ್ದಿ ಕೊಟ್ಟಿದ್ರಿ ನೀವು 2 ದಿನಗಳ ಹಿಂದೆ. ಈ ರೀತಿ ಹೇಳಿಕೆ ಕೊಡುವ ಮೂಲಕ DK ಶಿವಕುಮಾರ್ ಆಪ್ತರಲ್ಲಿ ಒಗ್ಗಟ್ಟು ಹೆಚ್ಚು ಅಂತೆ ನಾವೇ ಮಾಡ್ತೀವಿ ಅಂತ. ಅದಾದ ನಂತರವೂ ಇವತ್ತು ಮತ್ತೆ ಹೇಳಿಕೆ ಅಂತಂದ್ರೆ ಪ್ರಶಾಂತ್ ನಾಥ್ ಅವ್ರಿಗೆ ಅನ್ನಿಸ್ದಂಗೆ ನಿಜವಾಗ್ಲೂ ಇದು ಅಟೆನ್ಷನ್ ಸಲುವಾಗಿ ಕೊಡ್ತಾ ಇರುವ ಹೇಳಿಕೆಯ? ಅಜಿತ್, ಈ ರೀತಿಯಾದಂಥ ಹೇಳಿಕೆಗಳು ಅದು DK ಶಿವಕುಮಾರ್ ಪರವಾಗಿ ಇರ್ಬೋದು, ಸಿದ್ದರಾಮಯ್ಯನವರ ಪರವಾಗಿ ಇರ್ಬೋದು, ಪರಿಸ್ಥಿತಿಯ ಅನುಗುಣವಾಗಿ ಸರಿ ತಪ್ಪುಗಳು ನಿರ್ಧಾರ ಆಗ್ತಾ ಇದೆ. ಯತೀಂದ್ರ ಅವರ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥ ಹೇಳಿಕೆ ತಪ್ಪಿನ ರೀತಿ ಕಾಣಿಸ್ತಾ ಇದೆ. ಯಾವಾಗ ಅಧಿಕಾರ ಹಂಚಿಕೆ ಚರ್ಚೆ ಇರಲಿಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಇರಲಿಲ್ಲ, ಇದಕ್ಕೂ ಮುಂಚೆ ಯತೀಂದ್ರ ಮಾಡಿದಾಗ ಎಲ್ಲರೂ ಅದನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ರು. ಹೌದು, ಯತೀಂದ್ರ ಹೇಳಿದ್ ಸರಿ ಇದೆ, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ರಾಯರೆಡ್ಡಿ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಹೇಳಿದ್ರು, MB ಪಾಟೀಲ್ ಹೇಳಿದ್ರು. ಆ ಥರದ್ದೇನಾದ್ರೂ ಇದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಯತೀಂದ್ರ ಅವರ ಹೇಳಿಕೆಯನ್ನ ಸಮರ್ಥಿಸುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು.
ಆಗ ಸಂದರ್ಭ ಇನ್ನು 2.5 ವರ್ಷ ಇರಲಿಲ್ಲ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವುದೇ ಸಂಘರ್ಷಗಳಿರಲಿಲ್ಲ. ಶಾಸಕರು ಪ್ರತ್ಯೇಕವಾಗಿ ತಂಡ ಕಟ್ಕೊಂಡು ದೆಹಲಿಗೆ ಹೋಗಿರಲಿಲ್ಲ. ಈ ಬೆಳವಣಿಗೆಗಳು ಇಲ್ಲದೆ ಇರುವಾಗ ಯತೀಂದ್ರ ಅವರ ಹೇಳಿಕೆಯನ್ನ ಸಮರ್ಥಿಸುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಸಚಿವರು ಮಾಡ್ತಾ ಇದ್ರು. ಆಗ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಯತೀಂದ್ರ ಅವರ ಹೇಳಿಕೆ ತಪ್ಪು ಅಂತ ಅನಿಸ್ತಾ ಇತ್ತು. ಯಾವಾಗ 2.5 ವರ್ಷ ಆದರೂ ಕೂಡ ರಾಹುಲ್ ಗಾಂಧಿ ಟೈಮ್ ಕೊಡಲಿಲ್ಲ, ನಾಯಕತ್ವದ ಬದಲಾವಣೆ ಬಗ್ಗೆ ಒಂದು ಮೀಟಿಂಗ್ ಮಾಡಲಿಲ್ಲ. ಆಗ ಡಿ ಕೆ ಶಿವಕುಮಾರ್ ಬಣದ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಶಾಸಕರು ದೆಹಲಿಗೆ ಹೋದ್ರು. ಆಗ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ನಾಯಕರಿಗೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಮಾಡ್ತಾ ಇರ್ತಕ್ಕಂಥ ಶಾಸಕರ ನಡವಳಿಕೆ ತಪ್ಪು ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಡಿ ಕೆ ಶಿವಕುಮಾರ್ ಕೂಡ ಶಾಸಕರ ದೆಹಲಿಗೆ ಹೋಗೋದನ್ನ ನಾನು ತಡೆಯೋದಕ್ಕಾಗೋದಿಲ್ಲ, ಅವರ ಹಕ್ಕನ್ನು ಅವ್ರು ಕೇಳ್ತಾರೆ, ನಾವು ಅದಕ್ಕೆ ತಡೆಯೋದಕ್ಕಾಗೋದಿಲ್ಲ, ದೆಹಲಿ ಪ್ರವಾಸವನ್ನ ನಾನು ಯಾವ ಶಾಸಕರಿಗೆ ಹೇಳೋಕ್ ಆಗಲ್ಲ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ಈ ನಡವಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮರ್ಥಿಸಿದ ಕಾರಣ ಆ ಪರಿಸ್ಥಿತಿಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಶಾಸಕರ ಈ ನಡವಳಿಕೆ ಮತ್ತು ಈ ದೆಹಲಿ ಪ್ರವಾಸ ಅನಿವಾರ್ಯವಾಗಿತ್ತು. ಆದ್ರೆ ರಾಜಕಾರಣದಲ್ಲಿ ಯಾವಾಗ್ಲೂ ಕೂಡ ಈ ರೀತಿಯಾದಂತ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸರಿ ತಪ್ಪುಗಳು ನಿರ್ಧಾರ ಆಗುತ್ತೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಆದ್ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೂ ಕೂಡ ಮಾರುತೇಶ್, ಈಗ ಡಿ ಕೆ ಶಿವಕುಮಾರರ ಅಣತಿ ಇಲ್ಲದೆ ಶಾಸಕರು ದಿಲ್ಲಿಗೆ ಹೋಗ್ತಕ್ಕಂಥ ಪ್ರಮೇಯವೇ ಉದ್ಭವ ಆಗ್ತಿರ್ಲಿಲ್ಲ. ಶಾಸಕರು ದಿಲ್ಲಿವರೆಗೆ ಹೋಗಿದ್ದಿಲ್ಲ, ಡಿ ಕೆ ಶಿವಕುಮಾರ್ ಅವರು ಆ ಪೋಸ್ಟನ್ನು ಹಾಕಿದ್ದಿಲ್ಲ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಅಂತ ಹೈಕಮಾಂಡ್ ಕೂಡ ಏನು ಹೇಳ್ತಾ ಇರಲಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದಾಗಲೇ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ. ಆದರೆ ಇಲ್ಲಿ ಡಾಕ್ಟರ್ ಯತೀಂದ್ರರ ನೋಡಿ, ಇಲ್ಲಿ ಲಾಭ ನಷ್ಟ ಇದೆ. ಡಿ ಕೆ ಶಿವಕುಮಾರ್ ಪರ ಶಾಸಕರು ದಿಲ್ಲಿಗೆ ಹೋಗಿದ್ದರಿಂದ, ಡಿ ಕೆ ಶಿವಕುಮಾರ್ ಸ್ವಲ್ಪ ಡೆಸಿಬಲ್ ಲೆವೆಲ್ ಏರಿಸಿದ್ರಿಂದ ಹೈಕಮಾಂಡ್ ಸಿದ್ದರಾಮಯ್ಯನವ್ರು ಹೇಳಿತು ಉಪಮುಖ್ಯಮಂತ್ರಿಗಳನ್ನು ಮನೆಗೆ ಕರೆದು ಬ್ರೇಕ್ಫಾಸ್ಟ್ ಮಾಡಿ ಅಂತ. ನನಗೆ ನೆನಪಿರುವ ಪ್ರಕಾರ ಯಾವ ಪೊಲಿಟಿಕಲ್ ಪಾರ್ಟಿಯಲ್ಲೂ ಕೂಡ ನಿಮ್ಮ ಏನಂತಾರೆ ಸಬಾರ್ಡಿನೇಟ್ ಅಂತಿರೋ ಅಥವಾ ನಿಮ್ಮ ನಂಬರ್ 2 ಬ್ರೇಕ್ಫಾಸ್ಟಿಗೆ ಕರೀರಿ ಅಂತ ಹೇಳಲ್ಲ. ಅಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಲಾಭ ಆಯಿತು. ಡಾಕ್ಟರ್ ಯತೀಂದ್ರರ ಹೇಳಿಕೆಯಿಂದ ಟ್ಯಾಂಜಿಬಲ್ ಪೊಲಿಟಿಕಲ್ ಇನ್ಕಮ್ ಟು ಸಿದ್ದರಾಮಯ್ಯನವ್ರು, ಪೊಲಿಟಿಕಲ್ ಬೆನಿಫಿಟ್ ಫಾರ್ ಸಿದ್ದರಾಮಯ್ಯನವ್ರಿಗೆ ಏನು ಕಾಣ್ತಿದೆ? ಈಗ ಅವರನ್ನು ಮುಂದುವರಿಸೋದೇ ಆದಲ್ಲಿ ಡಿ ಕೆ ಶಿವಕುಮಾರ್ಗೆ ಶಾಸಕರ ವಿರೋಧ ಇದೆ ಅಂತ ತೋರಿಸೋದು ಬೇರೆ, ಸ್ವತಃ ಮಗ ನಿಂತು ತಂದೆಯ ಪರವಾಗಿ ಬ್ಯಾಟನ್ನು ಬೀಸಿದ್ರೆ ಆಗ ನಿಮಗೆ ಸೇನಾಧಿಪತಿಯಾದ ಸತೀಶ್ ಜಾರಕಿಹೊಳಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಟ್ಯಾಂಜಿಬಲ್ ಪೊಲಿಟಿಕಲ್ ಬೆನಿಫಿಟ್ ಸಿದ್ದರಾಮಯ್ಯನವ್ರಿಗೆ ಏನಿದೆ? ಇದು ಒಂದು ಪ್ರಶ್ನೆ ಅಲ್ವಾ ಮಾರುತೇಶ್? ಅಲ್ಲ, ಈಗ ಯತೀಂದ್ರ ಅವರ ಹೇಳಿಕೆಯಿಂದ ಸಿದ್ದರಾಮಯ್ಯನವರಿಗೆ ಯಾವುದೇ ಲಾಭ ಇಲ್ಲ. ಇದರ ಹೊರತಾಗಿ ಹೈಕಮಾಂಡ್ ಹಂತದಲ್ಲಿ ಯತೀಂದ್ರ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ವಿನಃ ಈಗ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ಗಮನಿಸಿದಾಗ, ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ನಾವು ಕರೆದು ಮಾತನಾಡ್ತೀವಿ ಅಂತ ಹೇಳಿರುವ ಸಂದರ್ಭದಲ್ಲಿ ಯತೀಂದ್ರ ಪದೇ ಪದೇ ಮಾತನಾಡ್ತಾ ಇರೋದ್ರಿಂದ ಒಂದು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಸಚಿವರು ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮತ್ತು ವಿರೋಧಿ ಬಣದವರಿಗೂ ಕೂಡ ಯತೀಂದ್ರ ಒಂದು ರೀತಿಯ ಅಸ್ತ್ರ ಆಗಿದ್ದಾರೆ. ನಾವು ಹೈಕಮಾಂಡ್ ಹೇಳ್ತು ಅನ್ನೋ ಕಾರಣಕ್ಕಾಗಿ ಶಾಸಕರ ದೆಹಲಿ ಪರೇಡ್ ನಿಲ್ಲಿಸಿದ್ದೀವಿ, ಡಿ ಕೆ ಶಿವಕುಮಾರ್ ಪಕ್ಷದ ಶಿಸ್ತಿನ ಸಿಪಾಯಿ, ಅವರು ಹೇಳ್ದಂಗೆ ನಾವು ಕೇಳ್ತೀವಿ ಅನ್ನುವ ರೀತಿಯಲ್ಲಿ ಅವರ ವರ್ತನೆ ಕಾಣಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯನವರ ಪುತ್ರನೇ ಆಗಿರುವ ಕಾರಣಕ್ಕಾಗಿ ಈ ಹೇಳಿಕೆ ಮಹತ್ವ ಪಡೆದುಕೊಳ್ಳೋದು ಮಾತ್ರ ಅಲ್ಲದೆ ವಿರೋಧಿ ಬಣದಲ್ಲಿರ್ತಕ್ಕಂಥವ್ರಿಗೂ ಆಹಾರ ಆಗ್ತಾ ಇದೆ. ಮತ್ತು ಯತೀಂದ್ರ ಅವರ ಹೇಳಿಕೆಯಿಂದ ಸಿದ್ದರಾಮಯ್ಯನವರಿಗೆ ಇದರಲ್ಲಿ ಯಾವುದೇ ಕಿಂಚಿತ್ತೂ ಲಾಭ ಇಲ್ಲ. ಬಹುಶಃ ಈ ಇಶ್ಯೂನ ಇನ್ನಷ್ಟು ಜೀವಂತವಾಗಿ ಇಡಬೇಕು ಅನ್ನುವ ಕಾರಣಕ್ಕಾಗಿಯೋ ಅಥವಾ ಇದು ಜಟಿಲ ಆಗಲಿ ಅನ್ನುವ ಕಾರಣಕ್ಕಾಗಿ ಯತೀಂದ್ರ ಪದೇ ಪದೇ ಹೇಳ್ತಾ ಇದ್ದಾರೆ. ಇದರ ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ಬಹುಶಃ ಮುಖ್ಯಮಂತ್ರಿಗಳ ಹತ್ರ ಅವರು ಚರ್ಚೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇದು 3ನೇ ಬಾರಿ ನಮ್ಮ ಕ್ಯಾಮ್ರಾಗೆ 2 ಸಾರಿ ಹೇಳಿದ್ರು ಒಂದೇ ದಿನ, ಈಗ 3ನೇ ಬಾರಿ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇದರಿಂದ ಸಿದ್ದರಾಮಯ್ಯನವ್ರಿಗೆ ಕಿಂಚಿತ್ತೂ ಲಾಭ ಇಲ್ಲ. ಹೈಕಮಾಂಡ್ ದೃಷ್ಟಿಯಲ್ಲಿ CM ಮೇಲೂ ಒಂದು ರೀತಿ ಹೈಕಮಾಂಡ್ ಕೋಪಕ್ಕೆ ಗುರಿಯಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂದ್ರೆ ವೇಣುಗೋಪಾಲ್ ಮಂಗಳೂರಿಗೆ ಬಂದಾಗ ಘೋಷಣೆ ಕೂಗಿದ ಕಾರಣಕ್ಕಾಗಿ ನೋಟಿಸ್ಗಳು ಬಂದಿದ್ದು ನೋಡಿದೀವಿ. ಈಗ ಸ್ವತಃ ಸಿದ್ದರಾಮಯ್ಯ ಪುತ್ರನೇ ಮಾತನಾಡೋದ್ರಿಂದ ಸತೀಶ್ ಜಾರಕಿಹೊಳಿ ಬಹಳ ಸೂಕ್ಷ್ಮವಾಗಿ ಆ ವಿಚಾರವನ್ನ ಹೇಳಿದ್ರು. ಅವರೇ ಮಾತನಾಡೋದ್ರಿಂದ ಪ್ರಯೋಜನ ಇಲ್ಲ, ಬೇರೆಯವ್ರು ಹೇಳಿದ್ರೆ ಅದಕ್ಕೆ ಮಹತ್ವ ಇರುತ್ತೆ, ಯತೀಂದ್ರ ಅವರು ಹೇಳಿದ್ರೆ ಅದಕ್ಕೆ ಮಹತ್ವ ಇರಲ್ಲ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು. ಮತ್ತು ಇದು CMಗೂ ಕೂಡ ಮುಜುಗರ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ರು. ಇದರ ಅರ್ಥ ಸಿದ್ದರಾಮಯ್ಯನ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ನಾಯಕರು ಬೇರೆ ಯಾರಾದ್ರೂ ಮಾತನಾಡಿದ್ರು ಕೂಡ ಎಲ್ಲರೂ ಜೊತೆಯಾಗಿ ನಿಂತ್ಕೊಳ್ತಾರೆ. ಆದರೆ CM ಪುತ್ರನಾಗಿ ಯಾವುದೇ ಗೊಂದಲ ಮಾಡ್ಕೊಳ್ಳದೆ ಹೋಗಬೇಡಿ ಅನ್ನುವಂತ ಹೇಳಿರುವಂಥ ಸಂದರ್ಭದಲ್ಲಿ ಪದೇ ಪದೇ ಮಾತನಾಡ್ತಾ ಇರೋದ್ರಿಂದ ಯಾರು ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ.
ಕೆಲ ಸಚಿವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಅಂದ್ರೆ ಕೂತು ಮಾತನಾಡುವಂತ ಸಂದರ್ಭದಲ್ಲಿ ಯತೀಂದ್ರ ಅವರಿಗೆ ಇದು ಬೇಕಾಗಿರ್ಲಿಲ್ಲ, ಹೈಕಮಾಂಡ್ ಕರೆದು ಮಾತನಾಡ್ತೀವಿ ಅಂತ ಹೇಳಿದಾಗ ಈ ರೀತಿಯಾಗಿ ಸಿಎಂ ಪುತ್ರನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಅವರು ಈಗ ಮಾತನಾಡಬಿಡ್ತು ಅನ್ನುವಂಥ ಅಸಮಾಧಾನವನ್ನು ಕೂಡ ಸಾಕಷ್ಟು ಕಡೆ ಸಚಿವರುಗಳು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದರಲ್ಲಿ ಸಿದ್ದರಾಮಯ್ಯವ್ರಿಗೆ ಕಿಂಚಿತ್ತು ಲಾಭ ಇಲ್ಲ. ವಿರೋಧಿ ಬಣ ನೋಡಿ, ನೀವು ಹೈಕಮಾಂಡ್ ಹೇಳಿದ್ರೂ ಕೂಡ ಪದೇ ಪದೇ ಈ ರೀತಿ ಮಾತನಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ನ ಗಮನಕ್ಕೆ ತರುವಂತ ಪ್ರಯತ್ನ ಡಿ ಕೆ ಶಿವಕುಮಾರ್ ಬಣದಿಂದ ನಿರಂತರವಾಗಿ ಆಗ್ತಾನೆ ಇದೆ. ಪ್ರಶಾಂತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.